ನಮ್ಗೆಲ್ಲರಿಗೆ ಗೊತ್ತಿದ್ದಂತೆ ಕಳೆದ 20 ವರ್ಷದಿಂದ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತೇಳಿ 2006ನಲ್ಲಿ UPA ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ಗ್ರಾಮೀಣದ ಜನರಿಗೆ ಒಂದು ಕೆಲಸವನ್ನು ಕೊಡಬೇಕು, ಉದ್ಯೋಗವನ್ನು ಕೊಡಬೇಕಂತೇಳಿ 2006ರಲ್ಲಿ ಮನಮೋಹನ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಮನರೇಗಾ ಯೋಜನೆ ರೂಪಿಸಿದ್ದು. ಕಳೆದ 20 ವರ್ಷದಿಂದ ಇದು ಗ್ರಾಮೀಣ ಭಾಗದ ಅಭಿವೃದ್ಧಿಗೋಸ್ಕರ ಎಷ್ಟೋ ಅನುಕೂಲ ಮಾಡಿಕೊಟ್ಟಿದೆ. ಈಗಿನ ಬಿಜೆಪಿ ಸರ್ಕಾರ ಏಕಾಏಕಿ ಯಾವ ರಾಜ್ಯಗಳಲ್ಲೂ ಕನ್ಸಲ್ಟೇಷನ್ ಮಾಡದೆ ಏಕಾಏಕಿ ನರೇಗಾ ಯೋಜನೆಯನ್ನು ಬದಲಾಯಿಸಿದೆ. ಬದಲಾಯಿಸಿದೆ ಅಂತಂದ್ರೆ ಬರೇ ಮಹಾತ್ಮ ಗಾಂಧಿಯನ್ನು ಹೆಸರನ್ನು ತೆಗೆದು VBG ರಾಮ್ಜಿ ಅಂತೇಳಿ ಒಂದು ಹೆಸರನ್ನು ತಂದಿದೆ ಹೊಸದಾಗಿ. ಆದ್ರೆ ಇದು ಬರೇ ಮಹಾತ್ಮ ಗಾಂಧಿ ಹೆಸರು ತೆಗೆದು VBG ರಾಮ್ಜಿ ಅಂತ ಮಾಡಿಲ್ಲ. ಇದ್ರೊಳಗ ಇರ್ತಕ್ಕಂಥ ಎಲ್ಲಾ ಆಕ್ಟ್ಗಳನ್ನ ಬದಲಾವಣೆ ಮಾಡತಕ್ಕಂಥದ್ದು. ಎಲ್ಲರೂ ಬರೇ ರಾಮ್ಜಿ ಅಂತಂದ್ರೆ ಇದೇನೋ ಸೀತಾರಾಮ್ ಅಲ್ಲ, ದಶರಥ ರಾಮ ಅಲ್ಲ, ಅಯೋಧ್ಯ ರಾಮನು ಅಲ್ಲ. ಅದಕ್ಕೂ ಹೆಸರು ಫುಲ್ ಫಾರ್ಮೇ ಬೇರೆ ಇದೆ. ಅದ್ರ ಹೆಸರು VBG ರಾಮ್ಜಿ ಅಂದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜ್ವಿಕ್ ಮಿಷನ್. ಆ ರಾಮ್ಜಿ ಹೆಸರು ರಾಮ್ಜಿ ಬರೇ ಒಂದು ಈ ತರ ಅಂತಂದ್ರೆ ಯಾರು ನೋಡುವಾಗಿದ್ದು ರಾಮನ ಹೆಸರು ಇಟ್ಟಿದೆ ಮತ್ತು ಇವ್ರು ಕಾಂಗ್ರೆಸ್ ನವ್ರು ಅಪೋಸ್ ಮಾಡ್ತಾರಂತಲ್ಲ. ಹೆಸರು ನೀವು ಯಾವ್ದನ್ನ ಬದಲಾಯಿಸ್ರಿ, ಅದ್ರೊಳಗ ಇರ್ತಕ್ಕಂಥದ್ದು ಏನೇನು ಆಕ್ಟ್ಗಳು ಬದಲಾಯಿಸ್ತಂತಪ್ಪ ಅಂದ್ರೆ ತಮ್ಮ ಮೂಲಕ ನಾನು ಈಗ ಹೇಳಕ್ ಇಷ್ಟಪಡ್ತೀನಿ. ಮೊದಲು ಗ್ರಾಮೀಣ ಪ್ರದೇಶದಲ್ಲಿ 100 ಮಾನವ ದಿನಗಳನ್ನು ಮಾಡ್ಲಕ್ಕ ಅನುಕೂಲ ಇತ್ತು. ಈಗ 125 ದಿನಗಳು ಮಾಡ್ಯಾರ. ಓಕೆ. ಎರಡನೇದು, ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಹಳ್ಳಿಗಳಲ್ಲಿ ಏನ್ ಕೆಲಸ ಇಡಬೇಕು ಅದು ನಾವೇ ಡಿಸೈಡ್ ಮಾಡ್ತಿದ್ವಿ. ಅಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರು, ಊರಿನ ಮುಖಂಡರು ಎಲ್ಲರೂ ಸೇರಿ ಗ್ರಾಮ ಪಂಚಾಯತ್ ನಲ್ಲಿ ಆ ಊರ ಮೂಲಭೂತ ಸೌಕರ್ಯಗಳು, ಕೆಲವು ಕಡೆ ರಸ್ತೆ ಇರಬಹುದು, ಚರಂಡಿ ಇರಬಹುದು, ಮತ್ತು ಸ್ಕೂಲ್ ಇರಬಹುದು, ಮತ್ತು ಬಡ ರೈತರಿಗೆ ದನ ಶೆಡ್ ಇರಬಹುದು, ಕೆಲವು ಬಡವರ ಹೊಲದಾಗ ಮಣ್ಣು ಲೆವೆಲ್ ಮಾಡುದು, ಇಂಥವೆಲ್ಲ ಅವಕಾಶಗಳಿದ್ವು. ಆದ್ರೆ ಈಗ ಅದನ್ನ ಸಂಪೂರ್ಣ ಗ್ರಾಮ ಪಂಚಾಯತಿ ಒಂದು ಅಧಿಕಾರವನ್ನು ಕಸ್ಕೊಂಡ್ಬಿಟ್ಟಿದೆ ಯಾವುದು ಕೇಂದ್ರ ಬಿಜೆಪಿ ಸರ್ಕಾರ. ಈಗ ನಾವು ಗ್ರಾಮ ಪಂಚಾಯತಿ ಮೆಂಬರ್ಸ್ ಆಗ್ಲಿ, ಅಧ್ಯಕ್ಷ ಆಗ್ಲಿ, PDO ಆಗ್ಲಿ, ಊರಿನ ಮುಖಂಡರಾಗ್ಲಿ ಯಾವನು ಆಕ್ಷನ್ ಪ್ಲಾನ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇದು ಸಂಪೂರ್ಣ ಡೆಲ್ಲಿಲಿಂದ ಮಾಡ್ತಾರೆ. ಅದು ಇದೊಂದು ಅವರೊಂದು ಬಿಜೆಪಿ ಅವರ ಒಂದು ಏನ್ ತಿಳ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಇದೊಂದು ಬಹಳ ನಮ್ಮ ಗ್ರಾಮಗಳ ಅಭಿವೃದ್ಧಿಗೂ ಬಹಳ ಹಿನ್ನಡೆ ಆಗ್ತದೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಎರಡನೇದು, ಇದೊಂದು ಮೊದಲು ಸಂಪೂರ್ಣವಾಗಿ 100ಕ್ಕೂ 100 ಎಷ್ಟು ಖರ್ಚಾದ್ರೂ ಅಷ್ಟು ಹಣ ಕೇಂದ್ರ ಸರ್ಕಾರನ ಕೊಡ್ತಾ ಇತ್ತು. ಈಗ ರಾಜ್ಯ ಸರ್ಕಾರಕ್ಕ ಯಾವುದೇ ಒಂದು ಮಾಹಿತಿ ಇಲ್ಲದೆ ಆರ್ಟಿಕಲ್ 21 ಪ್ರಕಾರ ಇದು ಬಹಳ ತಪ್ಪಿದೆ. ಆರ್ಟಿಕಲ್ 21 ಏನ್ ಹೇಳ್ತದೆ ಗೊತ್ತಾ? ಆರ್ಟಿಕಲ್ 21 ರೈಟ್ ಟು ವರ್ಕ್, ರೈಟ್ ಟು ಲೈವ್ಹುಡ್, ಉಪಾಧಿ, ಗ್ರಾಮೀಣ ಜನರಿಗೆ ಉಪಾಧಿ ಕೊಡ್ಬೇಕಂತೇಳಿ ಒಂದು ಆರ್ಟಿಕಲ್ 21 ಇದೆ. ಅದರ ವಿರುದ್ಧವಾಗಿ ಮಾಡಿದೆ. ಆರ್ಟಿಕಲ್ 258 ಯಾರಿಗೂ ಕನ್ಸಲ್ಟೇಷನ್ ಮಾಡದೇ ಇರೋದು, ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಕನ್ಸಲ್ಟೇಷನ್ ಮಾಡದೇ ಇರೋದು. ಯಾಕಂತಂದ್ರೆ 40% ರಾಜ್ಯ ಸರ್ಕಾರ ಕೊಡ್ಬೇಕಂತಾಗ ರಾಜ್ಯ ಸರ್ಕಾರ ಫೈನಾನ್ಷಿಯಲ್ ಎಕನಾಮಿಕಲ್ ಏನಿದೆ ಅದನ್ನು ಯಾವುದನ್ನೇ ಒಂದು ತಿಳ್ಕೊಳ್ಳಿಲ್ಲ. ಏಕಾಏಕಿ 2 ದಿನದಲ್ಲಿ ಒಂದು ಬಿಲ್ ಪಾಸ್ ಮಾಡಿದೆ ಕೇಂದ್ರ ಸರ್ಕಾರ. ಮೂರನೇದು, ಇದ್ರಲಿಂತ ಏನು ಟಿವಿದಾಗೆಲ್ಲ ನಿನ್ನ ಮೊನ್ನೆ VBG ರಾಮ್ಜಿ ಅಂತ ಎಲ್ಲ ಪ್ರಚಾರ ಬರ್ತಾ ಇದೆ. 125 ಮಾನವ ದಿನಗಳನ್ನು ನಾವು ಇದು ಮಾಡ್ತಾ ಇದ್ವಿ, ಉದ್ಯೋಗ ಕೊಡ್ತಾ ಇದ್ವಿ. ಇವತ್ತಿಗೆ ಇದ್ರ ಪ್ರಕಾರ 125 ದಿನಗಳು ಮಾನವ ದಿನಗಳು ಕೊಟ್ಟಿದ್ದು ಇವತ್ತಿಗೆ ನೇಷನಲ್ ವೈಸ್ ನೋಡಿದ್ರೆ 2% ಅಷ್ಟೇ, 2%. 125 ಬರೀ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಇವರು. 125 ನಾವು ಉದ್ಯೋಗ ಕೊಡ್ತಾ ಇದ್ವಿ ಅಂತ ಹೇಳಿ 2% ಅಷ್ಟೇ. ಇದ್ರಲಿಂತ ಉದ್ಯೋಗ ಖಾತ್ರಿಲಿಂತ ಸುಮಾರು 52% ಜನರಿಗೆ, ಮಹಿಳೆಯರಿಗೆ ನೇರವಾಗಿ
ಅನುಕೂಲ ಆಗ್ತಾ ಇತ್ತು, ಉದ್ಯೋಗ ಕಲ್ಪಿಸ್ತಾ ಇತ್ತು, ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಸಿಕ್ತಿತ್ತು. ಇವತ್ತು ಇವರನ್ನು ಹೇಳಿದ್ರಲ್ಲ ಬಿಜೆಪಿನವರು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಂತ, ನಾವು ಕೊಟ್ಟಿದ್ದು ಉದ್ಯೋಗನೂ ಇವತ್ತು ಕಸ್ಕೊಂಡ್ಬಿಟ್ಟಿದೆ, ಇವತ್ತು ತಗೊಂಡ್ಬಿಟ್ಟಿದೆ. ಅವು 2 ಕೋಟಿ ಉದ್ಯೋಗ ಕೊಡೋದು ಬಿಟ್ಟು ಏನು ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಮಂದಿ ಕೆಲಸ ಸಿಗ್ತಾ ಇತ್ತು, ಅದನ್ನು ತಗೊಂಡ್ಬಿಟ್ಟಿದೆ. ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ಮಹಿಳೆಯರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ನಾವು ಇದನ್ನು ತೀವ್ರವಾಗಿ ಕಾಂಗ್ರೆಸ್ ಪಕ್ಷದಿಂದ ವಿರೋಧಿಸ್ತಾ ಇದ್ದೀವಿ. ಇದನ್ನು ಒಂದು ಬಿಲ್ ಹಿಂಪಡೆಯಬೇಕಾಗಿದೆ. ಈ ಬಿಲ್ ಅನ್ನು ಮಾಡಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ನಡೆಸಬೇಕಾಗ್ತದೆ. ಈಗಾಗಲೇ ನಮ್ಮ ರಾಜ್ಯ ನಾಯಕರು ಇದ್ರ ಬಗ್ಗೆ ತೀರ್ಮಾನ ತಗೊಂಡಿದ್ದಾರೆ. ಇದರಿಂದ ನಾವು ನ್ಯಾಯಸ್ಥಾನಕ್ಕೂ ಹೋಗಲಿದ್ದಾರೆ. ಗ್ರಾಮೀಣ ಪ್ರದೇಶದಿಂದ ಪ್ರತಿಯೊಂದು ಬೂತ್ ಮಟ್ಟದಿಂದ ಈ ಒಂದು ಬಿಲ್ ಅನ್ನು ನಾವು ವಿರೋಧ ಮಾಡ್ತಾ ಇಡೀ ಜಿಲ್ಲೆದಾದಂತ ಒಂದು ಸಂಘಟನೆ ಮಾಡ್ತೇವೆ ಅಂತ ಹೇಳಿ ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಇದರಿಂದ ಸುಮಾರು ದೇಶದಲ್ಲಿ 2006 ದೇಶದಲ್ಲಿ ಒಂದ್ ದಿನಕ್ಕ 12 ಕೋಟಿ ಮಂದಿಗೆ ಇವತ್ತು ಲಾಭ ಸಿಗ್ತಾ ಇತ್ತು ಉದ್ಯೋಗ ಖಾತ್ರಿಲಿಂದ, ನರೇಗಾದ್ಲಿಂದ. ಯಾವ ಲೆಕ್ಕಕ್ಕೆ ಇವರು ಬಿಲ್ ಅನ್ನು ಹಿಂಪಡೆಯಲು ಗೊತ್ತಾಗ್ತಾ ಇಲ್ಲ. ಈ ಬಿಲ್ ಅನ್ನು ಹಿಂಪಡೆದು ಮತ್ತ ಮೊದಲಿದ್ದಂಗೆ ನೀವು ಹೆಸರು ಯಾವ್ದನ್ನ ಬದಲಾವಣೆ ಮಾಡ್ಕೊಳ್ಳಿ, ನಾವು ಹೆಸರು ಮಾಡ್ಕೊಳ್ಳೋದು ತಪ್ಪಲ್ಲ, ಬಟ್ ಅದ್ರೊಳಗೆ ಇರ್ತಕ್ಕಂಥ ಯಾಕ್ಟ್ ಮಹಾತ್ಮ ಗಾಂಧಿ ಅದನ್ನು ತಪ್ಪೆ. ಮಹಾತ್ಮ ಗಾಂಧೀಜಿ ಅವರು ಈ ರಾಷ್ಟ್ರಪಿತ ಜಾತಿ ಇದು ಅಂತವನ್ನ ಹೆಸರು ತೆಗಿಲಕ್ಕೆ ಇವರು ಹುನ್ನಾರ ನಡ್ತಾ ಇದೆ ಗಾಂಧೀಜಿ ಅವರನ್ನು. ಅದ್ರೊಳಗೆ ಇರ್ತಕ್ಕಂಥ ಎಲ್ಲಾ ಕ್ರಮಗಳನ್ನು ಇದ್ರ ಬಗ್ಗೆ ಬಹಳ ಅನ್ಯಾಯ ಮಾಡ್ತಾ ಇದೆ. ಸುಮಾರು ಒಂದ್ ದಿವಸಕ್ಕೆ 12 ಕೋಟಿ ಮಂದಿ ಕೂಲಿ ಕಾರ್ಮಿಕರು ಅನುಕೂಲವಾಗ್ತಕ್ಕಂಥ ಕೆಲಸ, ಇಷ್ಟು ಹೆಲ್ಪ್ ಎಂಪ್ಲಾಯ್ಮೆಂಟ್ ಕೊಡೋದು ಇವನ್ನ ಬಿಟ್ಟು ಇವತ್ತು ಏಕಾಏಕಿ ಅವ್ರ ಪ್ಲಾನಿಂಗ್ ಅವರೇ ಮಾಡ್ತಾರ, ಎಲ್ಲ ಅವರೇ ಮಾಡ್ತಾರ. ಬರೀ ರಾಜ್ಯ ಸರ್ಕಾರಗಳು ಸುಮಾರು ಇದರಿಂದ ಪ್ರತಿ ವರ್ಷಕ್ಕ 3,500 4,000 ಕೋಟಿ ತನ ರಾಜ್ಯದ ಮೇಲೆ ಭಾರ ಬೀಳಿದೆ. ಅದ್ರಗೋಸ್ಕರ ಈ ಒಂದು ಬಿಲ್ ಅನ್ನು ನಾವು ವಿರೋಧ ಮಾಡ್ತೀವ. ತಮ್ಮ ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೇನೆ ಬಂಧುಗಳೇ.